ಜಾತಿ ಜನಗಣತಿ ಮುಗಿಯದ ಹಿನ್ನೆಲೆಯಲ್ಲಿ ಅವಧಿ ವಿಸ್ತರಣೆ ಮಾಡಲಾಗಿದೆ. ಅವಧಿ ವಿಸ್ತರಣೆ ಮಾಡಿ ಶಿಕ್ಷಣ ಇಲಾಖೆ ಒಂದು ಮಹತ್ವದ ಆದೇಶವನ್ನು ನೀಡಿದೆ. ಜಾತಿ ಜನಗಣತಿ ಮುಗಿಯದ ಹಿನ್ನೆಲೆಯಲ್ಲಿ ಅವಧಿ ವಿಸ್ತರಣೆ ಮಾಡಲಾಗಿದೆ. ಅವಧಿ ವಿಸ್ತರಣೆ ಮಾಡಿ ಶಿಕ್ಷಣ ಇಲಾಖೆ ಒಂದು ಮಹತ್ವದ ಆದೇಶವನ್ನ ಹೊರಡಿಸಿದೆ. ರಾಜ್ಯದಲ್ಲಿ ಸರ್ವೆ ಮಾಡಲು ಶಿಕ್ಷಕರ ನಿಯೋಜನೆ ಹಿನ್ನೆಲೆಯಲ್ಲಿ ಜಿಲ್ಲೆಗಳಲ್ಲಿ ಅಕ್ಟೋಬರ್ 12ರವರೆಗೆ ಅವಧಿ ವಿಸ್ತರಣೆ ಮಾಡಲಾಗಿದೆ. ಅಂದ್ರೆ ಇವತ್ತು ಅಕ್ಟೋಬರ್ 7ಕ್ಕೆ ಒಂದು ಡೆಡ್ಲೈನ್ ನೀಡಲಾಗಿತ್ತು. ಆದರೆ ಇನ್ನೂ ಕೂಡ ಜಾತಿ ಜನಗಣತಿ ಸಮೀಕ್ಷೆ ಮುಗಿದಿಲ್ಲ. ಹೀಗಾಗಿ ಜಿಲ್ಲೆಗಳಲ್ಲಿ ಅಕ್ಟೋಬರ್ 12ರವರೆಗೆ ಅವಧಿ ವಿಸ್ತರಣೆ ಮಾಡಲಾಗಿದೆ. ಇನ್ನು ಬೆಂಗಳೂರಲ್ಲಿ ಅಕ್ಟೋಬರ್ 28ರವರೆಗೆ ಈ ಒಂದು ಡೆಡ್ಲೈನ್ ಅನ್ನ ಎಕ್ಸ್ಟೆಂಡ್ ಮಾಡಲಾಗಿದೆ. ಯಾಕಂದ್ರೆ ಬೆಂಗಳೂರಲ್ಲಿ ಶುರುವಾಗಿದೆ ಮೊನ್ನೆ ಶನಿವಾರದಿಂದ. ಹೀಗಾಗಿ ಬೆಂಗಳೂರಲ್ಲಿ ಅಕ್ಟೋಬರ್ 28ರವರೆಗೆ ಅವಧಿ ವಿಸ್ತರಣೆ ಮಾಡಲಾಗಿದೆ. ಸಿಎಂ ಸಚಿವರ ಅನುಮತಿ ಇಲ್ಲದೆ ಶಿಕ್ಷಣ ಇಲಾಖೆ ಈ ಬಗ್ಗೆ ಒಂದು ಆದೇಶವನ್ನ ಕೂಡ ಹೊರಡಿಸಿದೆ. ಸೊ ಇದಕ್ಕೆ ಸರ್ಕಾರ ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ಅಂದ್ರೆ ಸಿಎಂ ಅವರ ಅಭಿಪ್ರಾಯ ಇದಕ್ಕೆ ಯಾವ ರೀತಿ ಇದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸಿಎಂ ಒಬಿಸಿ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ ನಡುವೆ ಹೊಂದಾಣಿಕೆ ಸಮಸ್ಯೆ ಇರೋದು ಇದೀಗ ಬಹಿರಂಗವಾಗಿದೆ. ಇನ್ನು ಜಾತಿ ಜನಗಣತಿ ನಡೀತಾ ಇದೆ. ಸೆಪ್ಟೆಂಬರ್ 22ರಿಂದ ಬೆಂಗಳೂರನ್ನು ಹೊರತುಪಡಿಸಿ ರಾಜ್ಯಾದ್ಯಂತ ಈ ಒಂದು ಸಮೀಕ್ಷೆ ಆರಂಭವಾಗಿತ್ತು. ಇನ್ನು ಬೆಂಗಳೂರಲ್ಲಿ ಶನಿವಾರದಿಂದ ಈ ಒಂದು ಸಮೀಕ್ಷೆ ಆರಂಭವಾಗಿದೆ. ಆದರೆ ಸರ್ಕಾರ ಕೊಟ್ಟಂತಹ ಡೆಡ್ಲೈನ್ ಏನಿದೆ ಅಂದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಕ್ಟೋಬರ್ 7ರ ತನಕ ಸಮೀಕ್ಷೆಯನ್ನು ನಡೆಸಬೇಕು, 7ರ ಒಳಗೆ ಸಮೀಕ್ಷೆಯನ್ನು ಮುಗಿಸ್ಬೇಕು ಎನ್ನುವುದಾಗಿ ಸಿಎಂ ಸೂಚಿಸಿದ್ರು. ಆದರೆ ಇದೀಗ ಈ ಒಂದು ಡೆಡ್ಲೈನ್ ಎಕ್ಸ್ಟೆಂಡ್ ಮಾಡಲಾಗಿದೆ. ಅವಧಿ ವಿಸ್ತರಣೆ ಮಾಡಿ ಶಿಕ್ಷಣ ಇಲಾಖೆ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ. ರಾಜ್ಯದಲ್ಲಿ ಸರ್ವೆ ಮಾಡಲು ಶಿಕ್ಷಕರ ನಿಯೋಜನೆ ಹಿನ್ನೆಲೆಯಲ್ಲಿ ಜಿಲ್ಲೆಗಳಲ್ಲಿ ಅಕ್ಟೋಬರ್ 12ರವರೆಗೆ ಈ ಒಂದು ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ. ಇನ್ನು ಬೆಂಗಳೂರಲ್ಲಿ ಶನಿವಾರದಿಂದ ಶುರುವಾಗಿರೋದು ಈ ಸಮೀಕ್ಷೆ. ಹೀಗಾಗಿ ಬೆಂಗಳೂರಲ್ಲಿ ಅಕ್ಟೋಬರ್ 28ರವರೆಗೆ ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ. ಜೊತೆಗೆ ಈ ಒಂದು ಆದೇಶವನ್ನು ಏನು ಶಿಕ್ಷಣ ಇಲಾಖೆ ಹೊರಡಿಸಿದೆ ಇದಕ್ಕೆ ಸಿಎಂ ಹಾಗೂ ಸಚಿವರ ಪರ್ಮಿಷನ್ ಇಲ್ಲ. ಹೀಗಾಗಿ ಸಿಎಂ ಸಚಿವರು ಹಾಗೂ ಶಿಕ್ಷಣ ಇಲಾಖೆ ನಡುವೆ ಇರುವಂತಹ ಹೊಂದಾಣಿಕೆ ಸಮಸ್ಯೆ ಇದರಿಂದ ಬಹಿರಂಗವಾಗಿದೆ. ಇದಕ್ಕೆ ಸಿಎಂ ಏನು ಉತ್ತರವನ್ನು ನೀಡ್ತಾರೆ, ಅವರ ನಿಲುವೇನು, ಇದೆಲ್ಲವನ್ನ ಕಾದು ನೋಡಬೇಕಿದೆ. ಅಂದರೆ ಸರಿಯಾಗಿ ಸೆಪ್ಟೆಂಬರ್ 22ರಿಂದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಒಂದು ಸಮೀಕ್ಷೆ ಆರಂಭವಾಗಿತ್ತು. ಆದರೆ ಇದಕ್ಕೆ ಸಾಕಷ್ಟು ತೊಂದರೆಗಳು, ಅಡಚಣೆಗಳು ಉಂಟಾಗಿತ್ತು. ಅಂದರೆ ಆ್ಯಪ್ ಸಮಸ್ಯೆ ಆಗಿರ್ಬೋದು, ಹಳ್ಳಿಗಳಲ್ಲಿ ನೆಟ್ವರ್ಕ್ ಸಮಸ್ಯೆ ಆಗಿರ್ಬೋದು, ಲೊಕೇಶನ್ ಸಮಸ್ಯೆ, UHID ಸ್ಟಿಕ್ಕರ್ ಸಮಸ್ಯೆ, ಈ ರೀತಿ ಸಮಸ್ಯೆಗಳು ಕಂಡು ಬಂದಿದ್ದರಿಂದ ಇದು ಸಾಕಷ್ಟು ವಿಳಂಬವಾಗ್ತಾ ಹೋಯಿತು. ಜೊತೆಗೆ ಸಿಬ್ಬಂದಿಗಳಿಗೂ ಕೂಡ ಸರಿಯಾದಂತಹ ಟ್ರೈನಿಂಗ್ ನೀಡಿರಲಿಲ್ಲ ಎನ್ನುವಂಥ ಆರೋಪ ಕೂಡ ಕೇಳಿ ಬಂದಿತ್ತು. ಜೊತೆಗೆ ಜನರಲ್ಲೂ ಸಾಕಷ್ಟು ಕನ್ಫ್ಯೂಷನ್ಸ್ ಇತ್ತು. ಯಾಕಂದರೆ 60 ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಂದರೆ ಸಾಕಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಈಗ ಉಪಜಾತಿಗಳ ಕಾಲಮ್ನಲ್ಲಿ ಏನು ಹಾಕೋದು, ಜಾತಿ ಕಾಲಮ್ನಲ್ಲಿ ಏನು ಹಾಕೋದು, ಈ ರೀತಿ ಸಾಕಷ್ಟು ಗೊಂದಲಗಳಿತ್ತು. ಹೀಗಾಗಿ ಇದು ವಿಳಂಬವಾಗ್ತಾ ಬಂತು. ಅವಧಿ ವಿಸ್ತರಣೆ ಮಾಡಿ ಶಿಕ್ಷಣ ಇಲಾಖೆ ಇದೀಗ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ.